ಇನ್ನು ಭದ್ರಾವತಿ ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಿದಂಥ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಿವಮೊಗ್ಗ ಡಿಸಿ ಕಚೇರಿಗೆ ಅಧಿಕಾರಿ ಜ್ಯೋತಿಯವರು ಆಗಮಿಸಿದರು. ಭದ್ರಾವತಿಯಲ್ಲಿ ಒಬ್ಬ ಮಹಿಳೆಯ ಅಧಿಕಾರಿ ಮೇಲೆ ದರ್ಪ ತೋರಿದ್ದಾರೆ, ಅವಾಚ್ಯವಾಗಿ ಬೈದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಶಾಸಕ ಪುತ್ರನ ಮೇಲೆ ಕೇಳಿ ಬಂದಿರುವಂಥ ಒಂದು ಆರೋಪ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಬಗ್ಗೆ ಮಾಹಿತಿ ನೀಡೋದಕ್ಕೆ ಮಹಿಳಾ ಅಧಿಕಾರಿ ಜ್ಯೋತಿಯವರು ಬಂದಿದ್ದಾರೆ. ಜ್ಯೋತಿಯವರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ. ಡಿಸಿ ಗುರುದತ್ತ ಹೆಗಡೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಧಿಕಾರಿ ಜ್ಯೋತಿ ವಿರುದ್ಧ ಶಾಸಕರ ಪುತ್ರನಿಂದ ನಿಂದನೆ ಆರೋಪ ಕೇಳಿಬಂದಿತ್ತು. ಅಂದರೆ ಜ್ಯೋತಿಯವರು ಮಾಡಿದಂಥ ಒಂದು ಆರೋಪ. ಜ್ಯೋತಿಯವರು ಅಕ್ರಮ ಮರಳು ಗಣಿಗಾರಿಕೆಯ ಅಡ್ಡೆಗೆ ಭೇಟಿ ಕೊಟ್ಟಾಗ ಅದನ್ನು ರೇಡ್ ಮಾಡೋದಕ್ಕೆ ಅಂತೇಳಿ ಹೋಗಿದ್ದಂಥ ಸಂದರ್ಭದಲ್ಲಿ ಶಾಸಕನ ಪುತ್ರ ಬಸವೇಶ್ ಅವರು ಫೋನ್ ಮಾಡಿ ಕೆಟ್ಟದಾಗಿ ಬೈದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸುದ್ದಿ ಆಗಿತ್ತು. ನಿನ್ನೆ ಕೂಡ ಅದ್ರ ಬಗ್ಗೆ ನಾವು ಆಡಿಯೋನು ಕೂಡ ಪ್ರಸಾರ ಮಾಡಿದ್ವಿ. ವೈರಲ್ ಆಗಿದೆ ಆ ಒಂದು ಆಡಿಯೋ. ಬಸವೇಶ್ ಅವರು ಡಿಸ್ಕ್ಲೇಮ್ ಮಾಡ್ತಾ ಇದ್ದಾರೆ, ಇಲ್ಲ ನಂದು ಅಲ್ವೇ ಅಲ್ಲ, ಅದು ನಾನು ಅವ್ರಿಗೆ ಮಾತಾಡೇ ಇಲ್ಲ ಅಂಥೇಳಿ ಬಸವೇಶ್ ಹೇಳ್ತಾರೆ. ಸಂಗಮೇಶ್ ಕೂಡ ಆ ಥರದ್ದೆಲ್ಲ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದರು. ಬಟ್ ಈಗ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ವತಃ ಜ್ಯೋತಿಯವರು, ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿ. ಇವತ್ತು ಡಿ ಸಿ ಅವರು ಕರೆದಿದ್ರು ಅವರನ್ನು. ಹಾಗಾಗಿ ಡಿ ಸಿ ಕಚೇರಿಗೆ ಹೋದಂಥ ಜ್ಯೋತಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ದೂರನ್ನು ಕೊಟ್ಟಿದ್ರಲ್ಲ, ಏನಾಯಿತು ಅವತ್ತು, ಅವರು ಎಷ್ಟೊತ್ತಿಗೆ ಹೋಗಿದ್ರು, ಅವರಿಗೆ ಯಾರು ಫೋನ್ ಮಾಡಿಕೊಟ್ರು, ಆ ಫೋನ್ನಲ್ಲಿ ಇದ್ದಂಥ ಧ್ವನಿ ಯಾರ್ದು, ಯಾರಂತ ಹೇಳಿ ಪರಿಚಯ ಮಾಡ್ಕೊಂಡು ಅವ್ರು ಮಾತಾಡಿದ್ರು, ಇದೆಲ್ಲದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಜ್ಯೋತಿಯವರು ಡಿ ಸಿ ಅವರಿಗೆ ನೀಡಿದ್ದಾರೆ.